ಸ್ವಾಮಿ ಮರ್ಡರ್ನಿಂದ ಹೊಸ ಕ್ರಾಂತಿ ಸೃಷ್ಟಿ ಮಾಡಿರೋ ದರ್ಶನ್ ಗ್ಯಾಂಗ್ ವಿಚಾರ ಭಾರಿ ಚರ್ಚೆ ಆಗ್ತಾನೆ ಇದೆ. ಆದ್ರೆ ಕೇಸ್ ತನಿಖೆ ಬದಲು ಹಂತಕನ ಟೀಮ್ಗೆ ರಾಜಾತಿಥ್ಯ ನಡೀತಾ ಇದೆಯಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜೈಲಲ್ಲಿ ತಾಯಿಯನ್ನ ಕಂಡು ಮಗಳು ಕಣ್ಣೀರು. ರೇಣುಕಾಸ್ವಾಮಿ ಕೊಲೆಯಾಗಿ 4-5 ದಿನಗಳು ಆಗ್ತಾ ಬರ್ತಿದೆ. ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈ ಮಧ್ಯೆ ಪೊಲೀಸರು ನೆರವಾಗಿ ನಿಂತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗುತ್ತಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸುತ್ತ ಪೊಲೀಸರು ಶಾಮಿಯಾನ ಹಾಕಿದ್ದು ಆರೋಪಿಗಳನ್ನ ಸೆರೆ ಹಿಡಿಯದಂತೆ ಮಾಧ್ಯಮದವರಿಗೆ ತಾಕೀತು ಕೂಡ ಮಾಡಲಾಗಿದೆ. ಈ ಮಧ್ಯೆ ಸ್ಥಳ ಮಹಜರು ವೇಳೆ ಆರೋಪಿಗಳಿಗೆ ಪೊಲೀಸರು ಫೋನ್ ನೀಡಿರುವುದು ಕಂಡುಬಂದಿದ್ದು ಕೊಲೆ ಹಂತಕರಿಗೆ ರಾಜಾತಿಥ್ಯ ನೀಡಲಾಗ್ತಿದೆ ಎಂಬ ಅನುಮಾನ ಕೂಡ ವ್ಯಕ್ತವಾಗಿದೆ. ಇನ್ನು ಜೈಲು ಸೇರಿರೋ ತಾಯಿಯನ್ನ ನೋಡಲು ಮಗಳು ಆಗಮಿಸಿದ್ಲು. ಪೊಲೀಸರ ಪರ್ಮಿಷನ್ ಮೇಲೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ತಾಯಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ವಾಪಸ್ ಹೋಗಿದ್ದಾರೆ. ದಿನದಿಂದ ದಿನಕ್ಕೆ ಮರ್ಡರ್ ಕೇಸ್ಗೆ ದಿನಕ್ಕೊಂದು ಸಾಕ್ಷ್ಯ ಲಭ್ಯವಾಗ್ತಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ನ್ಯಾಯ ಸಿಗುತ್ತಾ ಅಂತ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಆರೋಪಿ ನಂದೀಶ್ಗೆ ರಾಜಕಾರಣಿಗಳ ಲಿಂಕ್ ಇದೆಯಂತೆ. ಯಾರ ಜೊತೆಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೆಲ್ಕಮ್ ಬ್ಯಾಕ್. ಹತ್ಯಾರೋಪಿ ನಂದೀಶ್ಗೆ ಇದೀಗ ರಾಜಕಾರಣಿಗಳ ಲಿಂಕ್ ಇದೆಯಂತೆ. ಆಮೇಲೆ ಮೂಲತಃ ಮಂಡ್ಯದವನಾದ ಆರೋಪಿ ನಂದೀಶ್. ಲಿಂಕ್ ಅಂತಂದರೆ ಫೋಟೋ ಇದ್ದ ತಕ್ಷಣ ಲಿಂಕ್ ಅಂತ ಹೇಳ್ತೀವಿ. ಆರೋಪಿ ನಂದೀಶ್, ಸಚಿವ ಚಲುವರಾಯಸ್ವಾಮಿ ಜೊತೆ ನಂದೀಶ್ ಫೋಟೋ ಇದೆ ಅಂತೇಳಿ ವೈರಲ್ ಆಗ್ತಾ ಇರುವಂಥ ಚಲುವರಾಯಸ್ವಾಮಿ ಜೊತೆಗಿನ ಫೋಟೋ. ಮತ್ತೊಂದು ಕಡೆ ನನಗೆ ಕೆಲವು ಅನುಮಾನ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರುಗೆ ಪ್ರಚಾರ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಕೂಡ ಕೆಲವು ಡ್ರಾಮಾಗಳಾಗ್ತಾ ಇದೆ. JDS ವತಿಯಿಂದ ಕೂಡ ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅನ್ನೋಂಥ ಮಾತುಗಳಿದೆ. ಇದೆಲ್ಲ ಸೆಕೆಂಡ್ರಿ, ಇಂಥದ್ದೆಲ್ಲ ಮಾಡಬಾರ್ದು. ನಿಜವಾಗಿ ರಾಜಕಾರಣ ಇದನ್ನು ತಳಕು ಹಾಕಬಾರ್ದು. ಅಂದರೆ ಅಲ್ಲಿ ಚಂದ್ರು ಈಗ ಇವರೆಲ್ಲ ಇದ್ದೇ ಇರ್ತಾರೆ. ಯಾಕಂದರೆ ದರ್ಶನ್ ಇವರ ಪರವಾಗಿ ಪ್ರಚಾರ ಮಾಡಿದ್ದ ಅಲ್ಲಿ. ಸೊ ಹಾಗಾಗಿ ಇವರಿದ್ದೇ ಇರ್ತಾರೆ. ಆಮೇಲೆ ಈ ಫೋಟೋ ಈಗ ಮಾತ್ರ ಅಲ್ಲ ಶ್ರುತಿ, ಈಗ 1-2-5 ನಿಮಿಷ ಕಳೀಲಿ ಒಂದು ಬೇರೆ ಬೇರೆ ರಾಜಕಾರಣಿಗಳ ಜೊತೆ ಬರುತ್ತೆ. ಈಗ ಅದನ್ನು ನಾನು ಒಪ್ಪೋದೇ ಇಲ್ಲ. ಈಗ ಸಿದ್ದರಾಮಯ್ಯನವ್ರ ಬಳಿ 1000 ಜನ ಬಂದಿರ್ಬೋದಪ್ಪ, ಫೋಟೋ ತಗೊಂಡಿರ್ತಾರೆ. ಅವ್ರು ಬೇಡ ಅಂತಾರ? ಈ ಯಾರಪ್ಪ ನಿಂದು ಏನು ಆಧಾರ್ ಕಾರ್ಡ್ ಕೊಡು ನೋಡ್ತೀನಿ, ಆಮೇಲೆ ಚೆಕ್ ಮಾಡ್ತೀನಿ. ಇವನು ಯಾರು? ಸಿದ್ದರಾಮಯ್ಯ. ಯಡಿಯೂರಪ್ಪನವರು ಹೋದಾಗ 1000 ಜನ ಬಂದು ಫೋಟೋ ತೆಗೆಸ್ಕೋತಾರೆ. ನಾಳೆ ಅದು ವೈರಲ್ ಆಗುತ್ತೆ. ದೇವೇಗೌಡರ ಬಳಿ ತೆಗೆಸ್ಕೋತಾರೆ, ಪೊಲೀಸ್ ಆಫೀಸರ್ ಬಳಿ ತೆಗೆಸ್ಕೋತಾರೆ, ಸ್ಟಾರ್ಗಳ ಬಳಿ ತೆಗೆಸ್ಕೋತಾರೆ. ಹಾಗಂತ ಅವರ ಲಿಂಕ್ ಅದೊಂದು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನಾವು ಮಾಧ್ಯಮದವರೇ ಹಾಕೋದು ಬೇರೆ. ಇವರಿದೆ ಅಂತ ಅದು ಯಾರಾದರೂ ಅದನ್ನು ಈಗ ನೋಡಿ ಅದು ಆ ಕಡೆಯಿಂದ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಒಂದು ಹೇಳ್ತೀನಿ ವೀಕ್ಷಕರೇ, ಫೋಟೋ ತೆಗೆದ ತಕ್ಷಣ ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತೊಂದು ಆಗಿದ್ದಾರೆ ಅಂತಲ್ಲ. ಸೆಲೆಬ್ರಿಟಿಗಳು ಯಾರೇ ಆಗಿದ್ರು ಕೂಡ ಫೋಟೋ ತೆಗೆದಿರ್ತಾರೆ. ಸಾಧಾರಣವಾಗಿ ದೇವರ ಫೋಟೋದ ಮುಂದೆ ಕೂಡ ಫೋಟೋ ತೆಗೆಸಿರ್ತಾರೆ, ಸೆಲ್ಫಿ. ದೇವರನ್ನು ಹೇಳೋದ ಡೌಟ್ ಇದೆ ಇವರಿಗೆ, ಹಾಗೆಲ್ಲ ಆಗಲ್ಲ. ಅದೆಲ್ಲ ಒಂದು ಚರ್ಚಾ ವಿಷಯ. ಇವ್ರ ಜೊತೆ ಒಂದು ಫೋಟೋ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಯಾರು ಫೋಟೋ ತೆಗೆಸ್ಕೊಳ್ಳಲ್ವಾ? ಮತ್ತೆ ಬಾದಾಮಿ ಮೇಲೆ ಫುಲ್ ಫೇಮಸ್ ಇವರು. ಫೋಟೋ ತೆಗೆಸ್ಕೊಂಡು ನಂದ್ರೆ ಅವ್ನು ನಾಳೆ ಪಾಪ ಯಾವುದ್ರಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಬಿಡಿ ನಿಮ್ಮ ಅಭಿಮಾನಿಗಳೆಲ್ಲ. ಹಂಗೆ ಹೇಳೋಕ್ಕಾಗತ್ತಾ? ಒಳ್ಳೆ ಕಥೆ ಆಯ್ತಲ್ಲ. ಹಾಗೆ ಓಕೆ. ಇನ್ನು ಪೊಲೀಸರು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಪೊಲೀಸರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಇಲ್ಲಾಂದ್ರೆ ನಾನು ಹೇಳ್ತಾ ಇಲ್ಲ. ಶಾಮಿಯಾನ ಯಾಕ್ರಿ ಆಗ್ತಾ ಇದ್ದಾರೆ? ಏನು ಶಾಮಿಯಾನದಲ್ಲಿ ಏನು ನೀವು ಅದರಲ್ಲಿ ಏನು ಫೋಟೋ ತೆಗೆದುಬಿಟ್ಟು ವಿಡಿಯೋದಲ್ಲಿ ಫೋಟೋ ತೆಗೆದುಬಿಟ್ಟು ಏನು ಇದು ಇಂಟರ್ನೆಟಲ್ಲಿ ಹಾಕ್ಬಿಟ್ಟು ಮಾರ್ಕೊಳ್ಳಿ ಬಿಡಿ. ಯಾರು ತೆಗಿಬಾರ್ದು. ಏನದು ಅಂಥದ್ದು?
ಓಕೆ, ಆದರೆ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀವಿ ನಾವು ಪೊಲೀಸರೇ, ನೀವು ಹಂಗೆಲ್ಲ ತಿಳ್ಕೊಬೇಡಿ, ನೀವು ಅಷ್ಟು ಈಸಿ ಈ ಸಲ ಇಲ್ಲ. ಓಕೆ, ನೀವು ಒಂದು ವೇಳೆ ಅತ್ಯದ್ಭುತವಾದಂಥ ಕೆಲಸ ಮಾಡಿದರೆ ತಲೆ ಮೇಲೆ ಹೊತ್ತು ಮೆರೀತೀವಿ. ನೀವು ಹಳ್ಳಾಡಿಸುವಂಥ ಪ್ರಯತ್ನ ಮಾಡಿದರೆ ನಿಮ್ಮನ್ನು ಸಾರ್ವಜನಿಕವಾಗಿ ಬೆತ್ತಲು ಕೂಡ ಮಾಡ್ತೀವಿ. ನಾವು ಕೂಡ ನಮ್ಮತನವನ್ನಿದೆಯಲ್ಲ, ನಮ್ಮ ಹಾನೆಸ್ಟಿಯನ್ನು, ನಮ್ಮ ಪ್ರಾಮಾಣಿಕತೆಯನ್ನು ಭಾಳ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ. ಆ ಧೈರ್ಯ ನಮಗೂ ಕೂಡ ಇದೆ. ನಾವು ಕೂಡ ಯಾರಿಗೂ ಕೈ ಚಾಚದೆ ಇಲ್ಲಿ ತನಕ ಜರ್ನಲಿಸಮಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡು ಬಂದಿದ್ದೀವಿ. ಇದ್ದವರು ಅಂಥದ್ದು ನಾವು ಹಾಳು ಮಾಡ್ಕೊಂಡಿದ್ರೆ ಅದನ್ನು ಸಾಬೀತು ಮಾಡ್ಬೋದು, ಅವರಿಗೆ ಇನಾಮು ಕೊಡೋಣ ನಾವು. ಓಕೆ, ಇನ್ನು ಸಾಕ್ಷ್ಯಗಳು ಯಾವುದು ಅಂತ, ಹಲ್ಲೆ ಮಾಡಲು ಬಳಸಿದ್ದ ಮರದ ರಿಪೀಸನ್ನು ನೋಡಿದ್ದಾರೆ, ಅಂದರೆ ಹೊಡೆದಿದ್ದಾರೆ, ಅದನ್ನು ಇಟ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕಟ್ಟಿ ಹಾಕಲು ಬಳಸಿದ ಹಗ್ಗವನ್ನು ಸಾಕ್ಷ್ಯವನ್ನಾಗಿ ಇಟ್ಟುಕೊಂಡಿದ್ದಾರೆ. ಹಲ್ಲೆ ಮಾಡಲು ಬಳಸಿದ ಕಬ್ಬಿಣದ ವಸ್ತುಗಳನ್ನು ಸಾಕ್ಷ್ಯವಾಗಿ ಇಟ್ಟುಕೊಂಡಿದ್ದಾರೆ. ಆರೋಪಿಗಳು ಶೆಡ್ಗೆ ಹೋಗುವ CCTV ದೃಶ್ಯ ಸೆರೆಯಾಗಿದೆ. ಆಮೇಲೆ ದುರ್ಗದಿಂದ ಕರೆದುಕೊಂಡು ಬಂದಂಥ ಕಾರು ನಿನ್ನೆ ಕೂಡ ತೋರಿಸಿದ್ವಿ. ಶವವನ್ನು ಸಾಗಾಟ ಮಾಡಲು ಬಳಸಿದ ಸೇಮ್ ಕಾರು, ಅದು ಕೂಡ ಗೊತ್ತಿದೆ. ಆಮೇಲೆ ಪಾಪ ಯಾರೋ ತುಮಕೂರಿಂದ ಕುರಿ ಸಾಗಿಸ್ಕೋಬೇಕು ಅಂತೇಳಿ ನಾವು ಬಾಡಿಗೆ ತಗೊಂಬಂದಿದ್ದಾರೆ. ಎಂತೆಂಥವ್ರ ಜೊತೆ ಸಿಕ್ಕಾಕೋತೀವಿ ನೋಡ್ರಿ. ಒಬ್ಬರಿಗೆ ಒಬ್ಬರು ಮಾತಾಡಿರುವ ಕರೆಗಳ ವಿವರ ಇದೆ, CDR ಅಂತ ಕರೀತಾರೆ, ಕಾಲ್ ಡಿಟೇಲ್, ಆ ಥರ. ಆರೋಪಿಗಳು ನೀಡಿರುವ ಹೇಳಿಕೆಗಳು ಎಲ್ಲ ರೆಕಾರ್ಡ್ ಮಾಡಿರ್ತಾರೆ, ಯಾಕೆಂದರೆ ನಂಬಕ್ಕಾಗಲ್ಲ. ಹೇಳಿದಾಗ ರೆಕಾರ್ಡ್ ಮಾಡ್ಕೋತಾರೆ, ಇಲ್ಲ ಅಂತಂದರೆ ನಂಗೆ ಹೇಳೇ ಇಲ್ಲ ಅಂತ ಅಂದ್ಬಿಡ್ತಾರೆ. ವಾಟರ್ ಬಾಟಲು, ಮದ್ಯದ ಬಾಟ್ಲಿ, ಕೊಲೆ ಬಳಿಕ ಸಬ್ ಇನ್ಸ್ಪೆಕ್ಟರ್ ಬಳಿ ಸಲಹೆ. ಯಾರ ಸಬ್ ಇನ್ಸ್ಪೆಕ್ಟರ್? ವೆರಿ ಸೂನ್ ನಾವು ಅವರ ಫೋಟೋವನ್ನು ಭಾಳ ಅತ್ಯದ್ಭುತವಾಗಿ ಏನೋ ಅದಕ್ಕೆ ಏನಂತೀವಿ, ಮೊಬೈಲಲ್ಲಿ ಫೋಟೋ ತೆಗೆದಾಗ ಏನು ಕಲೆಗಿಲೆ ಬರೋದಂಗೆ, ಹೌದು, ಒಂದು ಸ್ವಲ್ಪ ಸ್ಮಾರ್ಟ್ ಮಾಡಿ ಈಗ ಏನಂತಾರಲ್ಲ ಎಡಿಟ್ ಮಾಡಿ ಹಾಕೋದು, ಎಡಿಟ್ ಮಾಡಿ ಹಂಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ, ಫೋಟೋ ಬರುತ್ತೆ. ಓಕೆ, ಇನ್ನು ಸಬ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿರುವ ವಿವರ, ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿರುವಂಥ ಐಡಿಯಾ, ಆಮೇಲೆ ಶವವನ್ನು ಬಿಸಾಕಿ ಬರುವ CCTV ದೃಶ್ಯ, ಇವೆಲ್ಲವನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಆ PSI ಇದೆಯಲ್ಲ, ಎನಿ ಟೈಮ್ ಅಮಾನತ್ ಆಗ್ಬೋದು. ನಾವು ಆಮೇಲೆ ಯಾರು ಅವರು ಕೂಡ ಒನ್ ಆಫ್ ದ ಆರೋಪಿ ಆಗ್ಬಿಡ್ತಾರಂತ, ಸಾಕ್ಷ್ಯ ನಾಶ ಮಾಡಿರೋ. ನೋಡಿ, ಒಂದು ಏನು ಅಂತಂದ್ರೆ ಇದು ಇಷ್ಟೊಂದು ಭಯಾನಕ ಆಗುತ್ತೆ ಅಂತ ಗೊತ್ತಿರೋದು. ಕೇಳ್ತಾರೆ, ಅವ್ರ ಜೊತೆ ಸಲಿಗೆ ಇರುತ್ತೆ, ಐಡಿಯಾ ಕೊಡ್ತಾರೆ. ಆದರೆ ಐಡಿಯಾಗಳು ಯಾವತ್ತೂ ಕೂಡ ನೋಡಿ, ಅದೇ ಥರ ಸಿದ್ದರಾಮಯ್ಯ ಬಳಿಗೂ ಬಂತು ಈ ಸುದ್ದಿ, ಹಿಂಗಾಗಿದೆ ಅಂತ. ಸಿದ್ದರಾಮಯ್ಯವರು ಕೇಳ್ತಾರೆ, ಇಲ್ಲ ಅಂತಲ್ಲ, ಪಾಪ ಪ್ರಚಾರ ಮಾಡಿರ್ತಾರೆ, ಸಣ್ಣ ಪುಟ್ಟದಾದರೆ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತಲ್ಲ. ನಿನ್ನೆ ನಾನು ಯಾವುದೋ ಒಬ್ಬರು ಸುಪ್ರೀಂ ಕೋರ್ಟ್ ವಕೀಲರು ಮಾಡ್ತಾ ಇರುವಾಗ ನಾನು ಕೇಳಿಸ್ಕೊತಾ ಇದ್ದೆ. ಪವರ್ ಅಂತ ಹೇಳುವಾಗ ನಾವು ಸ್ವಲ್ಪ ಅದನ್ನು ಮ್ಯಾನ್ಪುಲೇಟ್ ಮಾಡ್ತೀವಿ. ಆಮೇಲೆ ಅದನ್ನು ಒಪ್ಕೋತಾರೆ ಕೂಡ, ನಮ್ಮ ಜನ ಸರ್ ಬಿಟ್ಬಿಡಿ ಅಂತಂದರೆ ಒಂದು ಸಣ್ಣ ಪುಟ್ಟ ಏನು. ಆದರೆ ಕೊಲೆ ಅಂತ ಹೇಳುವಾಗ ಯಾರೂ ಅದಕ್ಕೆ ಬರೋದಿಲ್ಲ. ಸಿದ್ದರಾಮಯ್ಯವ್ರ ಬಳಿ ಬಂದಾಗ ಏನಾಗಿದೆ, ಕೊಲೆ ಆಗಿದೆಯಾ, ಸಾಕ್ಷಿ ಇದೆಯಾ, ಕರೆಕ್ಟಾಗಿ ಪಕ್ಕಾ ಸಾಕ್ಷಿ ಇದೆಯಾ, ಇದೆ ಸರ್, ಗೋ ಹೆಡ್ ತಂದುಬಿಟ್ರು ಅಂತ ಒಂದು ಮಾಹಿತಿ. ಇಷ್ಟೆಲ್ಲ ಆಗಿದೆ. ಓಕೆ, ಇನ್ನು ಡಿ ಗ್ಯಾಂಗ್ ಕೃತ್ಯಕ್ಕೆ ಇಡೀ ರಾಜ್ಯ ತಲ್ಲಣಗೊಂಡಿದೆ. ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಕುರಿತು ಮಾಹಿತಿ ಕಲೆ ಹಾಕಿದ್ದಾರೆ. ಯಾವ ರೀತಿ ಕಿಡ್ನ್ಯಾಪ್ ಆಯಿತು ಅಂತೇಳಿ ಬಂದಿದ್ದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಆರೋಪಿಯೊಂದಿಗೆ ಚಿತ್ರದುರ್ಗಕ್ಕೆ ಖಾಕಿ ಎಂಟ್ರಿ, ಎಲ್ಲೆಲ್ಲಿ ಸ್ಥಳ ಮಹಜರು, ಚುರುಕುಗೊಂಡ ತನಿಖೆ. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು, ಬೆಂಗಳೂರಿನ ಪೊಲೀಸರು ಆರೋಪಿ ರಾಘವೇಂದ್ರನೊಂದಿಗೆ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ಸ್ಥಳ ಹಾಗೂ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಲಾಗಿತ್ತು ಎಂಬುದರ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗಾಗಲೇ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿರುವ ಪೊಲೀಸರು ನಾಳೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಲಿದ್ದಾರೆ. ಜೂನ್ 8ರ ಶನಿವಾರ ರೇಣುಕಾಸ್ವಾಮಿಯನ್ನ ರಾಘವೇಂದ್ರ ಅಂಡ್ ಟೀಮ್ ಕಿಡ್ನಾಪ್ ಮಾಡಿತ್ತು. ರೇಣುಕಾಸ್ವಾಮಿಯ ಚಲನವಲನವನ್ನ ಗಮನಿಸುತ್ತಿದ್ದ ಟೀಮ್ ಆತ ಮೆಡಿಕಲ್ನಿಂದ ಹೋಗ್ತಿದ್ದಂತೆ ಫಾಲೋ ಮಾಡಿ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಅಲ್ಲಿಂದ ಪಟ್ಟಣಗೆರೆ ಬಳಿ ಇರುವ ಶೆಡ್ಗೆ ತಂದು ಕಟ್ಟಿದ್ದಾರೆ. ಈ CCTV ದೃಶ್ಯಾವಳಿಯನ್ನ ಇಟ್ಟುಕೊಂಡು ಪೊಲೀಸರು ಚಿತ್ರದುರ್ಗದಲ್ಲಿ ತನಿಖೆ ನಡೆಸಲು ಎಲ್ಲಾ ತಯಾರಿ ನಡೆಸಿದ್ದಾರೆ. ಅಲ್ಲದೆ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರ ಬಳಿಯೂ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ರಾಘವೇಂದ್ರ ಟೀಮ್ನಲ್ಲಿದ್ದ ರವಿ ಪೊಲೀಸರಿಗೆ ಸರೆಂಡರ್. ಈ ಮಧ್ಯೆ ರಾಘವೇಂದ್ರ ಟೀಮ್ನಲ್ಲಿದ್ದ ರವಿ ಎಂಬಾತ ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ. ರವಿ ಬಳಿ ಬಾಡಿಗೆ ಇದೆ ಎಂದು ಹೇಳಿ ರಾಘವೇಂದ್ರ ಕಾರು ತೆಗೆದುಕೊಂಡು ಹೋಗಿದ್ದ. ಕೊಲೆ ಪ್ರಕರಣ ಬಯಲಾಗ್ತಿದ್ದಂತೆ ಗಾಬರಿಗೊಂಡ ರವಿ ಡಿವೈಎಸ್ಪಿ ಕಚೇರಿಯಲ್ಲಿ ಶರಣಾಗಿದ್ದಾನೆ.
ಇನ್ನು ಕಾರು ಚಾಲಕ ರವಿಗೂ ಈ ಕೇಸ್ಗೂ ಏನು ಸಂಬಂಧ ಇಲ್ಲ ಅಂತ ಚಿತ್ರದುರ್ಗ ಅಪ್ಪು ಕಾರ್ ಮಾಲೀಕರ ಸಂಘದ ಅಧ್ಯಕ್ಷ ಮೋಹನ್ ಹೇಳಿದ್ದಾರೆ. ಕುಂಚಿಗನಾಳ್ ಪೆಟ್ರೋಲ್ ಬಂಕ್ ಬಳಿಯಿಂದ ರೇಣುಕಾಸ್ವಾಮಿ ಅವರನ್ನ ಕರೆದೊಯ್ದಿದ್ದಾರೆ. ಗಾಬರಿಗೊಂಡ ರವಿ ಬಾಡಿಗೆ ಪಡೆದು ರಾತ್ರಿ 2:30 ವೇಳೆಗೆ ಘಟನಾ ಸ್ಥಳದಿಂದ ವಾಪಸ್ ಚಿತ್ರದುರ್ಗಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಬಂದಿದ್ದಾರೆ ಎಂದಿದ್ದಾರೆ. ಅವ್ರು ಯಾರಿಗೂ ಫೋನ್ ಮಾಡ್ಕೊಂಡು ಟವರ್ ಲೊಕೇಶನ್ ಹಾಕ್ಸ್ಕೊಂಡಿದ್ದಾರೆ ಸರ್. ಲೊಕೇಶನ್ ಹಾಕ್ಸ್ಕೊಂಡು ಇವರು ಅಲ್ಲಿ ಡೈರೆಕ್ಟ್ ಶೆಡ್ ಹತ್ರ ಹೋಗಿದ್ದಾರೆ ಸರ್ ಗಾಡಿ ತಗೊಂಡು. ಶೆಡ್ ಹತ್ರದಿಂದ ವಾಪಸ್ ಇವ್ರು ಯಾವಾಗ ಬಂದರು ಮತ್ತು ಯಾರ್ಯಾರು ವಾಪಸ್ ಬಂದರು ಸರ್ ನನಗೆ ಮಾಹಿತಿ ಹೇಳಿದ ಪ್ರಕಾರ ರಾತ್ರಿ 2:30 ಅವ್ನು ಅಲ್ಲಿಂದ ಬಿಟ್ಟನಂತೆ ಸರ್. 8 ಗಂಟೆಗೆ ಅವ್ರಿಗೆ ಬಾಡಿಗೆ ದುಡ್ಡು ಕೊಟ್ರಂತ 4,000 ಕೊಟ್ಮೇಲೆ ಅವ್ನು ಅಲ್ಲಿಂದ ಬಿಟ್ಟು ಬೆಳಗಿನ ಜಾವ 2:30 ಬಂದಂತೆ ಸರ್. ಕಾರ್ಯದರ್ಶಿಗಳ ಸಚಿನ್, ನಾನು, ಯಶವಂತ್, ನರಸಿಂಹ ಇನ್ನು ಹಲವಾರು ಹುಡುಗರು ಕರ್ಕೊಂಡು ನೀನು ಧೈರ್ಯ ತುಂಬಿ ನಡಿಯಪ್ಪ ಹೋಗೋಣ, ನೀನು ಸುಮ್ಮನೆ ಸಿಕ್ಕಂಡು ನಾಳೆ ಎಲ್ಲ ಇದಾಗಬೇಡ, ನೀನು ಬಾಡಿಗೆ ಹೋಗಿದ್ಯಾ ಇವತ್ತು ಅವನಿಗೆ ಸರ್, ಇದು ನನಗೆ ಬಾಡಿಗೆ ಬಂದು ನಾನು ಕಳಿಸಿದ್ದೆ ಸರ್. ಚಿತ್ರದುರ್ಗದಲ್ಲಿ ಸ್ಫೋಟಕ ಮಾಹಿತಿಗಳನ್ನು ಕಲೆ ಹಾಕಲು ಸಜ್ಜಾಗಿರೋ ಪೊಲೀಸರಿಗೆ ಯಾವೆಲ್ಲ ಕ್ಲೂ ಸಿಗುತ್ತೆ ಕಾದು ನೋಡಬೇಕಿದೆ.